ಇವತ್ತು ಅಂದರೆ ಸಕಾಲ ಯೋಜನೆ ಸಕಾಲ ಅಂತ ಒಂದು ಸಕಾಲದಲ್ಲಿ ಏನು ತೆರಿಗೆ ನೀರಿನ ಪ್ರತಿ ಬದಲಾವಣೆ ಲೈಸೆನ್ಸ್ ಜನರಲ್ ಲೈಸೆನ್ಸ್ ಮನೆ ಕಟ್ಟಡ ಲೈಸೆನ್ಸ್ ನೀರಿನ ಸಂಪರ್ಕ ಬೀದಿ ದೀಪ ವಿತರಣೆ ಈ ವಿಷಯಗಳ ಬಗ್ಗೆ ನಾವು ಸಕಾಲ ಯೋಜನೆ ಅಂಡರಲ್ಲಿ ತೊಡಗಿಸಿದೆ. ಅದನ್ನು ಸಕಾಲ ಅಪ್ಲೈ ಮಾಡಿದ್ರೆ ಒಂದು ನೀರು ಕೊಡೋದಾಗುತ್ತೆ. ಅದಕ್ಕೆ ಒಂದೊಂದು ಯೋಜನೆಗೆ ಇಷ್ಟು ದಿನ ಆಗಿರುತ್ತೆ. ಬೀದಿ ದೀಪ ಮತ್ತು ಸ್ವಚ್ಛತೆಗಾದರೆ ಬೀದಿ ದೀಪಕ್ಕೆ 3 ಡೇಸ್, ಸ್ವಚ್ಛತೆ ಥರ 7 ಡೇಸ್, ಅಂದರೆ 7 ಡೇಸ್ ಒಳಗಡೆ ಮಾಡಬೇಕು ಅಂತ. ಇನ್ನು ತೆರಿಗೆ ನೀರುಗಳ ಪಟ್ಟಿ ಬದಲಾವಣೆ ವಿಷಯ ಬಿಟ್ಟುಕೊಂಡ್ರೆ 45 ಡೇಸ್ ಟೈಮ್ ಇರುತ್ತೆ. 45 ಡೇಸ್ ಅಂದರೆ ಅವ್ರು ಯಾವತ್ತು ನಾನು ಅರ್ಜಿ ಕೊಡ್ತಾರೆ ಅಲ್ಲಿಂದ ನಾನು 45 ಡೇಸ್ ಒಳಗಡೆ ಅದನ್ನು ಅಂದರೆ ನೋಟಿಸ್ ಜನರಿಗೆ 30 ಡೇಸ್ ಇರುತ್ತೆ. ಅದಾದಮೇಲೆ ನಾವು 15 ಡೇಸ್ ಸ್ಪಾಟ್ ವಿಸಿಟ್ಟು ಮತ್ತು ಅದನ್ನು ಬದಲಾವಣೆ ಮಾಡೋಕ್ಕೆ 45 ಡೇಸ್ ಟೈಮ್ ಇರುತ್ತೆ. ಆ ಟೈಮ್ ಒಳಗಡೆ ಮಾಡಬೇಕು. ಆ 45 ಡೇಸ್ ಒಳಗಡೆ ಯಾವುದು ನಮಗೆ ಸಾಮಾನ್ಯ ಸಭೆಗಳಿರುತ್ತೆ ಆ ಸಾಮಾನ್ಯ ಸಭೆಗೆ ಅದನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಆ ಥರದ್ದು ಅಷ್ಟೊಂದು ನೆಟ್ಟು ಈಸ್ಕೊಟ್ಟು ಅಂತ ಬರುತ್ತೆ. ಈಸ್ಕೊಟ್ಟಲ್ಲಿ ಎಷ್ಟು ಒಟ್ಟು ನಮಗೆ 9 ಅರ್ಜಿ ಬಂದಿದೆ. 9 ಅರ್ಜಿಗೆ ಯಾವ್ಯಾವುದನ್ನ ನಾವು ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇತ್ತು ಅಂದರೆ ಡಾಕ್ಯುಮೆಂಟ್ಸ್ನ ಕೂಡ ತೆಗೆದಿದ್ವಿ. ಇದು ಯಾವುದು ಸುಗಂಧಿತ ಯಾವುದು ನಮಗೆ 9, 11 ಮತ್ತು 11 ಈ ಕ್ಯಾಟಗರಿ ಕೊಡ್ತೀವಿ. ನಾಮಕರಣ ಒಳಗಡೆ ಬಂದಾಗ ಅದನ್ನು 9 and 11 ಕೊಡ್ತೀವಿ. ನಾವು ಸರ್ವೆ ನಂಬರ್ನಲ್ಲಿ ಮನೆ ನಿರ್ಮಾಣ ಮಾಡಿದ್ರೆ ಅದು RTC ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿರೋದಕ್ಕೆ 11 ಬಿ ಕೊಡ್ತೀವಿ. ಇವಾಗ ಪ್ರೆಸೆಂಟ್ ಯಾರು ಮನೆ ನಿರ್ಮಾಣ ಮಾಡಿರೋದಕ್ಕೆ 11 ಬಿ ವಿತೌಟ್ ಟ್ರಾನ್ಸಾಕ್ಷನ್ ಅಂತ ಅವ್ರಿಗೆ ನಮ್ಮದು ಈ ಸ್ವತ್ತಿನ ಮಾಲೀಕತ್ವವನ್ನು ದೃಢೀಕರಿಸಿದ್ದಾರೆ. ಯಾವ ಭಾಷೆ ಇರ್ತದೆ ಅದೇ ತೆರಿಗೆ ವಸೂಲಿ ಪರ್ಪಸ್ ಮಾತ್ರ ಮಾಡಲು ಈ ಸ್ವತ್ತು ಮಾಡ್ತೀವಿ. ಇದು ಇವುದೆಯಿಂದ ನಾವು ಎಲ್ಲೂ ನಾವು ರಿಸರ್ವೇಷನ್ ಕೊಡೋಕ್ಕಾಗಲ್ಲ. ಸೊ ಹಂಗಾಗಿ ಈ ಸ್ವತ್ತು ಬಂದಿದ್ದು ಅಷ್ಟೇ ಇದ್ದರು ಕ್ಲಿಯರ್ ಮಾಡ್ತೀವಿ. ಜೊತೆಗೆ ಸಾರ್ವಜನಿಕರಿಂದ ಬಂದಿರುವಂಥ ಅರ್ಜಿಗಳು ಕಾರ್ಕಳಿ ಗ್ರಾಮದ ಬಸವೇಶ್ವರ